ನಮಸ್ಕಾರ ವೀಕ್ಷಕರೇ. ಈ ಸುದ್ದಿ ವಿಶೇಷವಾಗಿ ರೈತ ಸಮುದಾಯಕ್ಕೆ, ಕೃಷಿ ಕುಟುಂಬಗಳಿಗೆ ಮತ್ತು ಗ್ರಾಮೀಣ ಭಾರತದ ಭವಿಷ್ಯಕ್ಕೆ ನೇರವಾಗಿ ಸಂಬಂಧಿಸಿದ ಅತ್ಯಂತ ಮಹತ್ವದ ಸುದ್ದಿ. ಇತ್ತೀಚಿನ ದಿನಗಳಲ್ಲಿ ರಸಗೊಬ್ಬರದ ಲಭ್ಯತೆ, ಯೂರಿಯಾ ಸರಬರಾಜು, ಸಬ್ಸಿಡಿ ವ್ಯವಸ್ಥೆ ಮತ್ತು ಸರ್ಕಾರಿ ಯೋಜನೆಗಳ ಲಾಭ ನಿಜವಾದ ರೈತರಿಗೆ ತಲುಪುತ್ತಿದೆಯೇ ಎಂಬ ಬಗ್ಗೆ ದೇಶದಾದ್ಯಂತ ದೊಡ್ಡ ಚರ್ಚೆ ನಡೆಯುತ್ತಿದೆ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಇದೀಗ ಹೊಸ ತಂತ್ರಜ್ಞಾನಾಧಾರಿತ ವ್ಯವಸ್ಥೆಯನ್ನು ಜಾರಿಗೆ ತರುವತ್ತ ಹೆಜ್ಜೆ ಇಟ್ಟಿದ್ದು, ರಸಗೊಬ್ಬರ ಮಾರಾಟ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಡಿಜಿಟಲ್ ವಿಧಾನಕ್ಕೆ ಕೊಂಡೊಯ್ಯುವ ಸಿದ್ಧತೆಗಳನ್ನು ಗಂಭೀರವಾಗಿ ಆರಂಭಿಸಿದೆ. ಈ ಪ್ರಕ್ರಿಯೆಯ ಕೇಂದ್ರಬಿಂದು ಎಂದರೆ ಡಿಜಿಟಲ್ ರೈತ ಗುರುತಿನ ಚೀಟಿ, ಅಂದರೆ ರೈತ ಐಡಿ. ಈ ರೈತ ಐಡಿ ಮುಂದಿನ ದಿನಗಳಲ್ಲಿ ಕೇವಲ ಒಂದು ಗುರುತಿನ ದಾಖಲೆ ಮಾತ್ರವಲ್ಲ, ರೈತರಿಗೆ ದೊರೆಯುವ ಎಲ್ಲಾ ಸರ್ಕಾರಿ ಸೌಲಭ್ಯಗಳ ಪ್ರವೇಶ ದ್ವಾರವಾಗುವ ಸಾಧ್ಯತೆ ಹೆಚ್ಚಾಗಿದೆ. ಸರ್ಕಾರದ ಹೊಸ ಯೋಚನೆಯ ಪ್ರಕಾರ ಮುಂದಿನ ದಿನಗಳಲ್ಲಿ ರಸಗೊಬ್ಬರ ಖರೀದಿ ಮಾಡುವಾಗ ರೈತ ಐಡಿ ಬಳಕೆ ಕಡ್ಡಾಯವಾಗುವ ಸಾಧ್ಯತೆ ಇದೆ. ಇದು ಈಗಾಗಲೇ ಕೆಲವು ರಾಜ್ಯಗಳಲ್ಲಿ ಪೈಲಟ್ ಯೋಜನೆಯ ರೂಪದಲ್ಲಿ ಜಾರಿಯಾಗುತ್ತಿದೆ ಎಂಬ ಮಾಹಿತಿ ಹೊರಬಂದಿದೆ. ಈ ರೈತ ಐಡಿ ಎಂದರೆ ಹೊಸದಾಗಿ ಪರಿಚಯವಾಗುತ್ತಿರುವ ದಾಖಲೆಯಲ್ಲ. ಇದು ಪಿಎಂ ಕಿಸಾನ್ ಯೋಜನೆಗೆ ಹೊಸ ರೈತರು ನೋಂದಾಯಿಸುವಾಗ ಬಳಸುವ ಅದೇ ಡಿಜಿಟಲ್ ಗುರುತಿನ ವ್ಯವಸ್ಥೆಯಾಗಿದೆ. ಕೆಲ ರಾಜ್ಯಗಳಲ್ಲಿ ಈಗಾಗಲೇ ಪಿಎಂ ಕಿಸಾನ್ ಯೋಜನೆಯ ಹಣ ಪಡೆಯಲು ರೈತ ಐಡಿ ಕಡ್ಡಾಯವಾಗಿದೆ. ಅಂದರೆ ಮುಂದಿನ ದಿನಗಳಲ್ಲಿ ಸರ್ಕಾರದ ಯಾವುದೇ ಕೃಷಿ ಸಂಬಂಧಿತ ಸೌಲಭ್ಯ ಪಡೆಯಬೇಕಾದರೂ ರೈತ ಐಡಿ ಪ್ರಮುಖ ದಾಖಲೆಯಾಗುವ ಸೂಚನೆಗಳು ಸ್ಪಷ್ಟವಾಗುತ್ತಿವೆ. ಸರ್ಕಾರ ಈ ರೈತ ಐಡಿ ವ್ಯವಸ್ಥೆಯನ್ನು ವೇಗವಾಗಿ ವಿಸ್ತರಿಸುವ ಕೆಲಸದಲ್ಲಿ ತೊಡಗಿಕೊಂಡಿದೆ. ರೈತ ಐಡಿ ಎನ್ನುವುದು ಪ್ರತಿಯೊಬ್ಬ ರೈತನಿಗೆ ಒಂದು ವಿಶಿಷ್ಟ ಗುರುತಿನ ಸಂಖ್ಯೆಯಾಗಿದ್ದು, ಅದರಲ್ಲಿ ಆ ರೈತನ ವೈಯಕ್ತಿಕ ವಿವರಗಳು, ಭೂಮಿಯ ಮಾಹಿತಿ, ಬೆಳೆ ಮಾಹಿತಿ, ಕೃಷಿ ಚಟುವಟಿಕೆಗಳ ವಿವರಗಳು ಮತ್ತು ಸರ್ಕಾರದಿಂದ ಪಡೆದಿರುವ ಸೌಲಭ್ಯಗಳ ದಾಖಲೆಗಳು ಎಲ್ಲವೂ ಸಂಗ್ರಹವಾಗಿರುತ್ತದೆ. ಇದರ ಮುಖ್ಯ ಉದ್ದೇಶ ಒಂದೇ: ಸರ್ಕಾರಿ ಯೋಜನೆಗಳ ಲಾಭ ನಿಜವಾಗಿಯೂ ಕೃಷಿ ಮಾಡುತ್ತಿರುವ ರೈತರಿಗೆ ಮಾತ್ರ ತಲುಪಬೇಕು, ಮಧ್ಯವರ್ತಿಗಳು, ನಕಲಿ ದಾಖಲೆಗಳು ಮತ್ತು ಅನರ್ಹರು ಲಾಭ ಪಡೆದುಕೊಳ್ಳಬಾರದು ಎಂಬುದೇ ಈ ವ್ಯವಸ್ಥೆಯ ಗುರಿಯಾಗಿದೆ. ಇತ್ತೀಚಿನ ವರ್ಷಗಳಲ್ಲಿ ಯೂರಿಯಾ ಸಬ್ಸಿಡಿ ಸರ್ಕಾರಕ್ಕೆ ದೊಡ್ಡ ಆರ್ಥಿಕ ಭಾರವಾಗುತ್ತಿದೆ ಎಂಬುದು ಎಲ್ಲರಿಗೂ ಗೊತ್ತಿರುವ ಸಂಗತಿ. ಸರ್ಕಾರವು ಪ್ರತಿ ವರ್ಷ ರಸಗೊಬ್ಬರಗಳ ಮೇಲೆ ಬಹಳ ದೊಡ್ಡ ಪ್ರಮಾಣದ ಹಣವನ್ನು ಸಬ್ಸಿಡಿಯಾಗಿ ನೀಡುತ್ತಿದೆ. ಅಧಿಕೃತ ಮಾಹಿತಿಯ ಪ್ರಕಾರ ಪ್ರಸ್ತುತ ಬಜೆಟ್ ಅಂದಾಜಿನಲ್ಲಿ ರಸಗೊಬ್ಬರ ಸಬ್ಸಿಡಿ ವೆಚ್ಚವನ್ನು 1,680,000,000,000 ರೂಪಾಯಿ ಎಂದು ಅಂದಾಜಿಸಲಾಗಿದೆ. ಆದರೆ ವಾಸ್ತವವಾಗಿ ಈ ವೆಚ್ಚ ಇನ್ನಷ್ಟು ಹೆಚ್ಚಾಗಿ 1,910,000,000,000 ರೂಪಾಯಿ ಮೀರಬಹುದು ಎಂಬ ಅಂದಾಜುಗಳು ಕೂಡ ಹೊರಬಂದಿವೆ. ಇದರ ಪ್ರಮುಖ ಕಾರಣವೇನೆಂದರೆ ದೇಶದಲ್ಲಿ ಯೂರಿಯಾ ಬಳಕೆ ದಿನೇ ದಿನೇ ಹೆಚ್ಚುತ್ತಿದೆ. ಇತ್ತೀಚಿನ ವರ್ಷದ ಏಪ್ರಿಲ್ ತಿಂಗಳಿಂದ ಡಿಸೆಂಬರ್ ತಿಂಗಳ ಅವಧಿಯಲ್ಲಿ ಯೂರಿಯಾ ಬಳಕೆ 31 ಮಿಲಿಯನ್ ಟನ್ ಮೀರಿದೆ. ಇದು ಹಿಂದಿನ ವರ್ಷದ ಅದೇ ಅವಧಿಗೆ ಹೋಲಿಸಿದರೆ ಗಣನೀಯ ಪ್ರಮಾಣದಲ್ಲಿ ಹೆಚ್ಚಾಗಿದೆ. ಇದರರ್ಥ ಸರ್ಕಾರದ ಮೇಲೆ ಸಬ್ಸಿಡಿ ಹೊರೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ ಎಂಬುದು ಸ್ಪಷ್ಟ. ಈ ಸಬ್ಸಿಡಿ ವ್ಯವಸ್ಥೆಯನ್ನು ತರ್ಕಬದ್ಧಗೊಳಿಸಲು ಮತ್ತು ನಿಜವಾದ ರೈತರಿಗೆ ಮಾತ್ರ ರಸಗೊಬ್ಬರ ಸೌಲಭ್ಯ ಸಿಗುವಂತೆ ಮಾಡಲು ಸರ್ಕಾರ ಈ ರೈತ ಐಡಿ ಆಧಾರಿತ ಮಾರಾಟ ವ್ಯವಸ್ಥೆಯನ್ನು ಪರಿಚಯಿಸಲು ಮುಂದಾಗಿದೆ ಎಂದು ಅಧಿಕಾರಿಗಳು ತಿಳಿಸುತ್ತಿದ್ದಾರೆ. ಮೂಲಗಳ ಪ್ರಕಾರ ಈ ವ್ಯವಸ್ಥೆಯನ್ನು ಮೊದಲ ಹಂತದಲ್ಲಿ ಪೈಲಟ್ ಯೋಜನೆಯಾಗಿ ಕೆಲವು ಆಯ್ದ ಜಿಲ್ಲೆಗಳಲ್ಲಿ ಜಾರಿಗೊಳಿಸಲಾಗುತ್ತಿದೆ. ಈಗಾಗಲೇ ರೈತ ಐಡಿಗಳ ರಚನೆ ದೊಡ್ಡ ಪ್ರಮಾಣದಲ್ಲಿ ನಡೆದಿರುವ 7 ಜಿಲ್ಲೆಗಳನ್ನು ಆಯ್ಕೆ ಮಾಡಲಾಗಿದ್ದು, ಆ ಜಿಲ್ಲೆಗಳಲ್ಲಿ ಯೂರಿಯಾ ಮತ್ತು ಇತರ ರಸಗೊಬ್ಬರಗಳ ಮಾರಾಟವನ್ನು ರೈತ ಐಡಿ ಮೂಲಕ ನಿಯಂತ್ರಿಸುವ ಪ್ರಯತ್ನ ನಡೆಯುತ್ತಿದೆ. ಈ ಪೈಲಟ್ ಹಂತದಲ್ಲಿ ಪ್ರಮುಖ ಉದ್ದೇಶ ಒಂದೇ: ರಸಗೊಬ್ಬರವನ್ನು ಭೂಮಾಲೀಕರು, ನಿಜವಾದ ಕೃಷಿಕರು ಅಥವಾ ಅವರಿಂದ ಅಧಿಕೃತಗೊಳಿಸಲಾದ ವ್ಯಕ್ತಿಗಳಿಗೆ ಮಾತ್ರ ಮಾರಾಟ ಮಾಡಲಾಗುತ್ತಿದೆ ಎಂಬುದನ್ನು ಖಚಿತಪಡಿಸಿಕೊಳ್ಳುವುದು. ಮುಂಚೆ ಕೆಲವೊಂದು ಕಡೆಗಳಲ್ಲಿ ನಕಲಿ ಖರೀದಿ, ಮಧ್ಯವರ್ತಿಗಳ ದುರುಪಯೋಗ, ವ್ಯಾಪಾರ ಉದ್ದೇಶಕ್ಕೆ ರಸಗೊಬ್ಬರವನ್ನು ಬೇರೆ ಕ್ಷೇತ್ರಗಳಿಗೆ ಮಾರಾಟ ಮಾಡುವಂತಹ ಅಕ್ರಮಗಳು ನಡೆದಿವೆ ಎಂಬ ಆರೋಪಗಳು ಕೇಳಿಬಂದಿದ್ದವು. ಈ ಎಲ್ಲ ಸಮಸ್ಯೆಗಳಿಗೆ ತಂತ್ರಜ್ಞಾನಾಧಾರಿತ ಪರಿಹಾರ ನೀಡುವುದೇ ಈ ಹೊಸ ವ್ಯವಸ್ಥೆಯ ಗುರಿಯಾಗಿದೆ. ಇದೀಗ ಪ್ರಮುಖ ಪ್ರಶ್ನೆ ಉದ್ಭವಿಸುತ್ತದೆ: ರೈತ ಐಡಿ ಎಂದರೆ ಏನು? ಅದನ್ನು ಹೇಗೆ ಪಡೆಯಬೇಕು? ಅದನ್ನು ರಚಿಸುವ ಪ್ರಕ್ರಿಯೆ ಹೇಗೆ ನಡೆಯುತ್ತದೆ ಎಂಬುದು. ರೈತ ಐಡಿ ರಚಿಸುವ ಪ್ರಕ್ರಿಯೆ ಈಗ ಹೆಚ್ಚಿನ ಪ್ರಮಾಣದಲ್ಲಿ ಡಿಜಿಟಲ್ ವಿಧಾನದಲ್ಲಿ ನಡೆಯುತ್ತಿದೆ. ರೈತರು ತಮ್ಮ ರಾಜ್ಯದ ಅಧಿಕೃತ ಪೋರ್ಟಲ್ ಅಥವಾ ಪಿಎಂ ಕಿಸಾನ್ ಪೋರ್ಟಲ್ ಅಥವಾ ಕೃಷಿ ಸ್ಟಾಕ್ ಪ್ಲಾಟ್ಫಾರ್ಮ್ನ ಮೂಲಕ ಆನ್ಲೈನ್ ನೋಂದಣಿ ಮಾಡಿಕೊಳ್ಳಬಹುದು. ನೋಂದಣಿಯ ಸಂದರ್ಭದಲ್ಲಿ ಆಧಾರ್ ಆಧಾರಿತ KYC ಪ್ರಕ್ರಿಯೆ ಪೂರ್ಣಗೊಳಿಸಬೇಕು. ಭೂಮಿಯ ಸಂವೇಕ್ಷಣಾ ಸಂಖ್ಯೆ, ಹೊಲದ ವಿವರಗಳು, ಬೆಳೆ ಮಾಹಿತಿ, ವಿಳಾಸ ಮತ್ತು ಇತರ ಅಗತ್ಯ ಮಾಹಿತಿಗಳನ್ನು ನಮೂದಿಸಬೇಕು. ಡೇಟಾ ಬಳಕೆಗೆ ಒಪ್ಪಿಗೆ ನೀಡಬೇಕು ಮತ್ತು ಸಹಿ ಮೂಲಕ ದೃಢೀಕರಣ ಮಾಡಬೇಕು. ಈ ಎಲ್ಲ ಹಂತಗಳು ಪೂರ್ಣಗೊಂಡ ನಂತರ ಅರ್ಜಿ ಸಲ್ಲಿಸಲಾಗುತ್ತದೆ. ನಂತರ ಸರ್ಕಾರಿ ಮಟ್ಟದಲ್ಲಿ ಪರಿಶೀಲನೆ ನಡೆಯುತ್ತದೆ. ಪರಿಶೀಲನೆ ಯಶಸ್ವಿಯಾದ ನಂತರ ರೈತನಿಗೆ ಡಿಜಿಟಲ್ ರೈತ ಗುರುತಿನ ಚೀಟಿ ಸೃಷ್ಟಿಯಾಗುತ್ತದೆ. ಈ ಐಡಿ ಮುಂದಿನ ದಿನಗಳಲ್ಲಿ ವಿವಿಧ ಯೋಜನೆಗಳ ಲಾಭ ಪಡೆಯಲು ಪ್ರಮುಖ ದಾಖಲೆಯಾಗುವ ಸಾಧ್ಯತೆ ಹೆಚ್ಚಾಗಿದೆ.
ಡಿಜಿಟಲ್ ವಿಧಾನದಲ್ಲಿ ನೋಂದಣಿ ಮಾಡಿಕೊಳ್ಳಲು ಸಾಧ್ಯವಾಗದ ರೈತರಿಗೆ ಇನ್ನೊಂದು ಮಾರ್ಗವೂ ಇದೆ. ರೈತರು ತಮ್ಮ ಹತ್ತಿರದ ಕಾಮನ್ ಸರ್ವಿಸ್ ಸೆಂಟರ್ಗೆ ಭೇಟಿ ನೀಡಿ ಅಲ್ಲಿ ಸಹಾಯ ಪಡೆದು ರೈತ ಐಡಿ ನೋಂದಣಿ ಮಾಡಿಸಿಕೊಳ್ಳಬಹುದು. ಅಲ್ಲಿ ಸಿಬ್ಬಂದಿ ರೈತರಿಂದ ಅಗತ್ಯ ದಾಖಲೆಗಳನ್ನು ಪಡೆದು ಪೋರ್ಟಲ್ನಲ್ಲಿ ಮಾಹಿತಿ ನಮೂದಿಸಿ ನೋಂದಣಿ ಪೂರ್ಣಗೊಳಿಸುತ್ತಾರೆ. ಹೀಗೆ ತಂತ್ರಜ್ಞಾನ ಪರಿಚಯವಿಲ್ಲದ ರೈತರು ಕೂಡ ಈ ವ್ಯವಸ್ಥೆಯಿಂದ ಹೊರಗುಳಿಯದಂತೆ ವ್ಯವಸ್ಥೆ ರೂಪುಗೊಳ್ಳುತ್ತಿದೆ. ಇಲ್ಲಿಯವರೆಗೆ ಎಷ್ಟು ರೈತ ಐಡಿಗಳನ್ನು ರಚಿಸಲಾಗಿದೆ ಎಂಬುದನ್ನು ನೋಡಿದರೆ ಈ ಯೋಜನೆಯ ವ್ಯಾಪ್ತಿ ಎಷ್ಟು ದೊಡ್ಡದಾಗಿದೆ ಎಂಬುದು ಸ್ಪಷ್ಟವಾಗುತ್ತದೆ. ಅಧಿಕೃತ ಮಾಹಿತಿಯ ಪ್ರಕಾರ ಡಿಸೆಂಬರ್ ತಿಂಗಳ ಆರಂಭದ ವೇಳೆಗೆ ದೇಶದಾದ್ಯಂತ ಸುಮಾರು 76 ಮಿಲಿಯನ್ ರೈತ ಐಡಿಗಳು ಈಗಾಗಲೇ ರಚಿಸಲಾಗಿದೆ. ಈ ಐಡಿಗಳಲ್ಲಿ ರೈತನ ವೈಯಕ್ತಿಕ ವಿವರಗಳು, ಭೂಮಿಯ ಮಾಹಿತಿ, ಬೆಳೆ ಮಾಹಿತಿ, ಕೃಷಿ ಚಟುವಟಿಕೆಗಳ ವಿವರಗಳು ಮತ್ತು ಸರ್ಕಾರದಿಂದ ಪಡೆದಿರುವ ಸೌಲಭ್ಯಗಳ ದಾಖಲೆಗಳು ಎಲ್ಲವೂ ಸಂಗ್ರಹವಾಗಿರುತ್ತದೆ. ಇದರ ಮುಖ್ಯ ಉದ್ದೇಶ ಒಂದೇ: ಸರ್ಕಾರಿ ಯೋಜನೆಗಳ ಲಾಭ ನಿಜವಾಗಿಯೂ ಕೃಷಿ ಮಾಡುತ್ತಿರುವ ರೈತರಿಗೆ ಮಾತ್ರ ತಲುಪಬೇಕು, ಮಧ್ಯವರ್ತಿಗಳು, ನಕಲಿ ದಾಖಲೆಗಳು ಮತ್ತು ಅನರ್ಹರು ಲಾಭ ಪಡೆದುಕೊಳ್ಳಬಾರದು ಎಂಬುದೇ ಈ ವ್ಯವಸ್ಥೆಯ ಗುರಿಯಾಗಿದೆ. ಇದಕ್ಕೆ ಸಂಬಂಧಿಸಿದ ಇನ್ನೊಂದು ಪ್ರಮುಖ ಅಂಶವೆಂದರೆ ಕೃಷಿ ಸ್ಟಾಕ್ ಪ್ಲಾಟ್ಫಾರ್ಮ್. ಎಲ್ಲರಿಗೂ ಕೃಷಿ ಸ್ಟಾಕ್ ಪ್ಲಾಟ್ಫಾರ್ಮ್ ಎಂದರೆ ಏನು ಎಂಬ ಪ್ರಶ್ನೆ ಇರಬಹುದು. ಕೃಷಿ ಸ್ಟಾಕ್ ಎನ್ನುವುದು ಸರ್ಕಾರ ರಚಿಸುತ್ತಿರುವ ಒಂದು ಸಮಗ್ರ ಡಿಜಿಟಲ್ ಮೂಲಸೌಕರ್ಯ ವ್ಯವಸ್ಥೆಯಾಗಿದೆ. ಇದರ ಉದ್ದೇಶ ದೇಶದ ಕೃಷಿ ಕ್ಷೇತ್ರವನ್ನು ಡೇಟಾ ಮತ್ತು ತಂತ್ರಜ್ಞಾನ ಆಧಾರಿತವಾಗಿ ಬಲಪಡಿಸುವುದು. ಕೃಷಿ ಸ್ಟಾಕ್ ಪ್ಲಾಟ್ಫಾರ್ಮ್ನ ಮೂಲಕ ರೈತನ ಮಾಹಿತಿ, ಭೂಮಿಯ ಮಾಹಿತಿ, ಬೆಳೆ ಮಾದರಿ, ಹವಾಮಾನ ಮಾಹಿತಿ, ಮಾರುಕಟ್ಟೆ ದರಗಳು, ಸರಬರಾಜು ಶೃಂಖಲೆ ಮತ್ತು ಸರ್ಕಾರಿ ಯೋಜನೆಗಳ ಮಾಹಿತಿ ಎಲ್ಲವೂ ಒಂದೇ ವ್ಯವಸ್ಥೆಯಲ್ಲಿ ಸಂಗ್ರಹವಾಗುತ್ತದೆ. ಇದರ ಮೂಲಕ ಸರ್ಕಾರಕ್ಕೆ ನೀತಿ ನಿರ್ಧಾರ ಮಾಡಲು ಸುಲಭವಾಗುತ್ತದೆ ಮತ್ತು ರೈತರಿಗೆ ಸಹ ಹೆಚ್ಚು ನಿಖರವಾದ ಮಾಹಿತಿಯನ್ನು, ಉತ್ತಮ ಸೇವೆಗಳನ್ನು ಒದಗಿಸಲು ಸಾಧ್ಯವಾಗುತ್ತದೆ. ಸರ್ಕಾರ ಕೃಷಿ ಸ್ಟಾಕ್ ಪ್ಲಾಟ್ಫಾರ್ಮ್ನ ಮೂಲಕ ಯೂರಿಯಾ ಮಾರಾಟವನ್ನು ಕ್ರಮೇಣ ಸಂಯೋಜಿಸುವ ಯೋಜನೆ ಮೇಲೆ ಕೆಲಸ ಮಾಡುತ್ತಿದೆ. ಅಂದರೆ ರಸಗೊಬ್ಬರ ಖರೀದಿ ಪ್ರಕ್ರಿಯೆ ರೈತ ಐಡಿ ಮತ್ತು ಕೃಷಿ ಸ್ಟಾಕ್ ಡೇಟಾ ಆಧಾರಿತವಾಗಿರುತ್ತದೆ. ಯಾವ ರೈತನಿಗೆ ಎಷ್ಟು ಭೂಮಿ ಇದೆ, ಯಾವ ಬೆಳೆ ಬೆಳೆದಿದ್ದಾನೆ, ಆ ಬೆಳೆಗೆ ಎಷ್ಟು ರಸಗೊಬ್ಬರ ಅಗತ್ಯ ಎಂಬ ಅಂದಾಜು ತಂತ್ರಜ್ಞಾನ ಮೂಲಕ ನಿರ್ಧರಿಸಬಹುದು. ಇದರ ಮೂಲಕ ಅತಿಯಾದ ಬಳಕೆ, ಅಕ್ರಮ ಮಾರಾಟ ಮತ್ತು ನಕಲಿ ವ್ಯವಹಾರಗಳನ್ನು ನಿಯಂತ್ರಿಸುವುದು ಸಾಧ್ಯವಾಗುತ್ತದೆ ಎಂಬ ನಿರೀಕ್ಷೆ ಸರ್ಕಾರದಲ್ಲಿದೆ. ಈ ಎಲ್ಲ ಬದಲಾವಣೆಗಳು ಕೇವಲ ಆಡಳಿತಾತ್ಮಕ ಸುಧಾರಣೆಗಳಲ್ಲ, ಇದು ದೇಶದ ಕೃಷಿ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಹೊಸ ದಿಕ್ಕಿನಲ್ಲಿ ಕೊಂಡೊಯ್ಯುವ ಪ್ರಯತ್ನವಾಗಿದೆ. ತಂತ್ರಜ್ಞಾನ ಬಳಕೆ ಹೆಚ್ಚಾದಂತೆ ರೈತರಿಗೆ ದೊರೆಯುವ ಸೇವೆಗಳ ಗುಣಮಟ್ಟ ಹೆಚ್ಚಾಗುತ್ತದೆ, ಪಾರದರ್ಶಕತೆ ಹೆಚ್ಚಾಗುತ್ತದೆ ಮತ್ತು ಮಧ್ಯವರ್ತಿಗಳ ಪಾತ್ರ ಕಡಿಮೆಯಾಗುತ್ತದೆ ಎಂಬ ನಿರೀಕ್ಷೆ ರೈತರಲ್ಲಿದೆ. ಆದರೆ ಇದರ ಜೊತೆಗೆ ರೈತರು ಕೂಡ ಜಾಗರೂಕರಾಗಬೇಕು. ತಮ್ಮ ದಾಖಲೆಗಳನ್ನು ಸರಿಯಾಗಿ ಇಟ್ಟುಕೊಳ್ಳಬೇಕು. ರೈತ ಐಡಿ ನೋಂದಣಿ ಮಾಡಿಸಿಕೊಳ್ಳಬೇಕು. ಪೋರ್ಟಲ್ನಲ್ಲಿ ತಮ್ಮ ವಿವರಗಳು ಸರಿಯಾಗಿವೆಯೇ ಎಂಬುದನ್ನು ಪರಿಶೀಲಿಸಬೇಕು. ಯಾವುದೇ ತಪ್ಪು ಮಾಹಿತಿ ನೀಡುವುದನ್ನು ತಪ್ಪಿಸಬೇಕು. ಇನ್ನೊಂದು ಮುಖ್ಯ ವಿಷಯವೆಂದರೆ ಈ ವ್ಯವಸ್ಥೆ ಸಂಪೂರ್ಣವಾಗಿ ಜಾರಿಗೆ ಬಂದ ನಂತರ ರೈತ ಐಡಿ ಇಲ್ಲದಿದ್ದರೆ ಕೆಲವು ಸೌಲಭ್ಯಗಳು ಸಿಗದೇ ಹೋಗುವ ಸಾಧ್ಯತೆ ಕೂಡ ಇದೆ. ಆದ್ದರಿಂದ ರೈತ ಸಮುದಾಯ ಈ ಹೊಸ ವ್ಯವಸ್ಥೆಯನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಕು. ಇದು ಕೇವಲ ಸರ್ಕಾರದ ಹೊಸ ನಿಯಮ ಅಲ್ಲ, ಇದು ಮುಂದಿನ ದಿನಗಳಲ್ಲಿ ರೈತರಿಗೆ ಸಿಗುವ ಎಲ್ಲಾ ಸೌಲಭ್ಯಗಳ ಕೀಲಿ ಕೈಯಾಗುವ ಸಾಧ್ಯತೆಯಿದೆ. ಪಿಎಂ ಕಿಸಾನ್ ಯೋಜನೆ, ಬೆಳೆ ವಿಮೆ ಯೋಜನೆ, ರಸಗೊಬ್ಬರ ಸಬ್ಸಿಡಿ, ಸಾಲ ಸೌಲಭ್ಯ, ಇತರ ಕೃಷಿ ಯೋಜನೆಗಳು ಎಲ್ಲವೂ ರೈತ ಐಡಿ ಆಧಾರಿತವಾಗುವ ಸಾಧ್ಯತೆ ಹೆಚ್ಚಾಗಿದೆ. ಒಟ್ಟಾರೆ ನೋಡಿದರೆ ಸರ್ಕಾರ ರಸಗೊಬ್ಬರ ಮಾರಾಟ ವ್ಯವಸ್ಥೆಯನ್ನು ಡಿಜಿಟಲ್ ರೈತ ಐಡಿ ಮತ್ತು ಕೃಷಿ ಸ್ಟಾಕ್ ಪ್ಲಾಟ್ಫಾರ್ಮ್ನ ಮೂಲಕ ಪುನರ್ವ್ಯವಸ್ಥಿಸಲು ಮುಂದಾಗಿದೆ. ಇದು ದೇಶದ ಕೃಷಿ ಕ್ಷೇತ್ರಕ್ಕೆ ದೊಡ್ಡ ತಿರುವು ತರುವ ಕ್ರಮವಾಗಬಹುದು. ಈ ಪ್ರಕ್ರಿಯೆ ಸರಿಯಾಗಿ ಜಾರಿಗೆ ಬಂದರೆ ನಿಜವಾದ ರೈತರಿಗೆ ಹೆಚ್ಚು ಲಾಭ, ಪಾರದರ್ಶಕತೆ ಮತ್ತು ನ್ಯಾಯ ಸಿಗುವ ಸಾಧ್ಯತೆ ಹೆಚ್ಚಾಗಿದೆ. ಆದರೆ ಇದರ ಜೊತೆಗೆ ರೈತರಿಗೂ ಸರಿಯಾದ ಮಾಹಿತಿ, ಜಾಗೃತಿ ಮತ್ತು ಸಹಕಾರವೂ ಅಗತ್ಯವಾಗಿದೆ. ನಿಮ್ಮ ಹತ್ತಿರದ ರೈತರಿಗೆ, ಕುಟುಂಬದ ಸದಸ್ಯರಿಗೆ, ಗ್ರಾಮಸ್ಥರಿಗೆ ಈ ಮಾಹಿತಿಯನ್ನು ತಲುಪಿಸಿ. ರೈತ ಐಡಿ ಬಗ್ಗೆ ತಿಳಿಸಿ. ನೋಂದಣಿ ಮಾಡಿಕೊಳ್ಳುವ ಮಹತ್ವವನ್ನು ಅರ್ಥಮಾಡಿಸಿ. ಏಕೆಂದರೆ ಮುಂದಿನ ದಿನಗಳಲ್ಲಿ ಈ ಡಿಜಿಟಲ್ ಗುರುತೇ ರೈತ ಜೀವನದ ಪ್ರಮುಖ ಆಧಾರವಾಗುವ ಸಾಧ್ಯತೆಯಿದೆ. ನಾವು ನ್ಯೂಸ್4 ಕರ್ನಾಟಕದ ಮೂಲಕ ನಿಮಗೆ ಉಪಯುಕ್ತವಾಗುವ, ಜಾಗೃತಿ ಮೂಡಿಸುವ ಮತ್ತು ಭವಿಷ್ಯಕ್ಕೆ ದಾರಿ ತೋರಿಸುವ ಮಾಹಿತಿಯನ್ನು ನಿರಂತರವಾಗಿ ನೀಡಲು ಪ್ರಯತ್ನಿಸುತ್ತೇವೆ. ಈ ಮಹತ್ವದ ಮಾಹಿತಿಯನ್ನು ಕೊನೆಯವರೆಗೂ ಗಮನದಿಂದ ಕೇಳಿದ್ದಕ್ಕಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು.